ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಮಾತು ಸಾಕಷ್ಟು ಟ್ರೋಲ್ಗೆ ಈಡಾಯಿತು. ಆದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವರು ಈಗಲೂ ಹೇಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಬೇಕಾಗತ್ತಾ? ಅಗತ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಗಡಿಗೆ ಹೋಗುವ ಅಗತ್ಯ ಬರುತ್ತಾ ಅಥವಾ ಜನಸಾಮಾನ್ಯರು ಹೋಗುವ ಅಗತ್ಯ ಬರುತ್ತಾ? ಇಲ್ಲ. ಯಾಕಂದ್ರೆ ಭಾರತ ಸೇನೆ ಅಷ್ಟು ಬಲಿಷ್ಠವಾಗಿದೆ. ಪಾಕ್ ಅಣ್ವಸ್ತ್ರ ಬಳಸಿದರೆ ಅಂತ್ಯ ಆಹ್ವಾನಿಸಿದಂತೆ ಸರಿ. ಅಣ್ವಸ್ತ್ರ ಇದೆ ಅದರ ಬಳಿ. ಎಷ್ಟು ಭಾರತ ಹತ್ರ ಅಣ್ವಸ್ತ್ರ ಇದೆಯೋ ಅವರ ಬಳಿ ಕೂಡ ಇದೆ. ಬರೋಬ್ಬರಿ 3 ಹಂತದಲ್ಲಿ ಪಾಕ್ನ ಅಂತ್ಯ ಮಾಡುತ್ತೆ ಭಾರತ. ಮೊದಲ ಹಂತ ಪಾಕ್ ಅಣ್ವಸ್ತ್ರ ದಾಳಿಗೆ ಮುಂದಾದರೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಚೆತ್ತುಕೊಳ್ಳುತ್ತೆ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಡೆದುರುಳಿಸುತ್ತೆ. ಎರಡನೇ ಹಂತದಲ್ಲಿ ಭಾರತ ಬಳಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಕೆಳಭಾಗದಲ್ಲಿ ಬರುವ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. 250 ಕಿಲೋಮೀಟರ್ ದೂರದ ಮಿಸೈಲ್ ಹುಡುಕಿ ಹೊಡೆದುರುಳಿಸುತ್ತೆ. ಮೂರನೇ ಹಂತದಲ್ಲಿ ರಷ್ಯಾದಿಂದ ಖರೀದಿಸಿದ S-400 ನಮ್ಮ ಬಳಿ ಇದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಪಾಕ್ ಅಣ್ವಸ್ತ್ರ ದಾಳಿ ಮಿಸೈಲ್ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅಷ್ಟು ಪ್ರಬಲವಾಗಿದೆ ನಮ್ಮ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ. ಹಾಗಾಗಿ ನಿಜವಾಗಲೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿದಂತ ಮಾತಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಆದರೆ ಯಾರು ಕೂಡ ಅಲ್ಲಿಗೆ ಗಡಿಗೆ ಹೋಗುವಂತ ಅಗತ್ಯ ಇಲ್ಲ. ಅಗತ್ಯವಿರುವಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ನಾಳೆ ಏನ್ ಸೈರನ್ ಎಲ್ಲ ಮೊಳಗುತ್ತೆ, ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು. ಸೈನ್ಯಕ್ಕೊಂದು ಸಪೋರ್ಟ್ ಕೊಟ್ರೆ ಸಾಕು. ಉಳಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗೊಂದು ಬ್ರೇಕ್ ಆದ ನಂತರ ಮುಂದೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಮಾತು ಸಾಕಷ್ಟು ಟ್ರೋಲ್ಗೆ ಈಡಾಯಿತು. ಆದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವರು ಈಗಲೂ ಹೇಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಬೇಕಾಗತ್ತಾ? ಅಗತ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಗಡಿಗೆ ಹೋಗುವ ಅಗತ್ಯ ಬರುತ್ತಾ ಅಥವಾ ಜನಸಾಮಾನ್ಯರು ಹೋಗುವ ಅಗತ್ಯ ಬರುತ್ತಾ? ಇಲ್ಲ. ಯಾಕಂದ್ರೆ ಭಾರತ ಸೇನೆ ಅಷ್ಟು ಬಲಿಷ್ಠವಾಗಿದೆ. ಪಾಕ್ ಅಣ್ವಸ್ತ್ರ ಬಳಸಿದರೆ ಅಂತ್ಯ ಆಹ್ವಾನಿಸಿದಂತೆ ಸರಿ. ಅಣ್ವಸ್ತ್ರ ಇದೆ ಅದರ ಬಳಿ. ಎಷ್ಟು ಭಾರತ ಹತ್ರ ಅಣ್ವಸ್ತ್ರ ಇದೆಯೋ ಅವರ ಬಳಿ ಕೂಡ ಇದೆ. ಬರೋಬ್ಬರಿ 3 ಹಂತದಲ್ಲಿ ಪಾಕ್ನ ಅಂತ್ಯ ಮಾಡುತ್ತೆ ಭಾರತ. ಮೊದಲ ಹಂತ ಪಾಕ್ ಅಣ್ವಸ್ತ್ರ ದಾಳಿಗೆ ಮುಂದಾದರೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಚೆತ್ತುಕೊಳ್ಳುತ್ತೆ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಡೆದುರುಳಿಸುತ್ತೆ. ಎರಡನೇ ಹಂತದಲ್ಲಿ ಭಾರತ ಬಳಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಕೆಳಭಾಗದಲ್ಲಿ ಬರುವ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. 250 ಕಿಲೋಮೀಟರ್ ದೂರದ ಮಿಸೈಲ್ ಹುಡುಕಿ ಹೊಡೆದುರುಳಿಸುತ್ತೆ. ಮೂರನೇ ಹಂತದಲ್ಲಿ ರಷ್ಯಾದಿಂದ ಖರೀದಿಸಿದ S-400 ನಮ್ಮ ಬಳಿ ಇದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಪಾಕ್ ಅಣ್ವಸ್ತ್ರ ದಾಳಿ ಮಿಸೈಲ್ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅಷ್ಟು ಪ್ರಬಲವಾಗಿದೆ ನಮ್ಮ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ. ಹಾಗಾಗಿ ನಿಜವಾಗಲೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿದಂತ ಮಾತಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಆದರೆ ಯಾರು ಕೂಡ ಅಲ್ಲಿಗೆ ಗಡಿಗೆ ಹೋಗುವಂತ ಅಗತ್ಯ ಇಲ್ಲ. ಅಗತ್ಯವಿರುವಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ನಾಳೆ ಏನ್ ಸೈರನ್ ಎಲ್ಲ ಮೊಳಗುತ್ತೆ, ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು. ಸೈನ್ಯಕ್ಕೊಂದು ಸಪೋರ್ಟ್ ಕೊಟ್ರೆ ಸಾಕು. ಉಳಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗೊಂದು ಬ್ರೇಕ್ ಆದ ನಂತರ ಮುಂದೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಮಾತು ಸಾಕಷ್ಟು ಟ್ರೋಲ್ಗೆ ಈಡಾಯಿತು. ಆದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವರು ಈಗಲೂ ಹೇಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಬೇಕಾಗತ್ತಾ? ಅಗತ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಗಡಿಗೆ ಹೋಗುವ ಅಗತ್ಯ ಬರುತ್ತಾ ಅಥವಾ ಜನಸಾಮಾನ್ಯರು ಹೋಗುವ ಅಗತ್ಯ ಬರುತ್ತಾ? ಇಲ್ಲ. ಯಾಕಂದ್ರೆ ಭಾರತ ಸೇನೆ ಅಷ್ಟು ಬಲಿಷ್ಠವಾಗಿದೆ. ಪಾಕ್ ಅಣ್ವಸ್ತ್ರ ಬಳಸಿದರೆ ಅಂತ್ಯ ಆಹ್ವಾನಿಸಿದಂತೆ ಸರಿ. ಅಣ್ವಸ್ತ್ರ ಇದೆ ಅದರ ಬಳಿ. ಎಷ್ಟು ಭಾರತ ಹತ್ರ ಅಣ್ವಸ್ತ್ರ ಇದೆಯೋ ಅವರ ಬಳಿ ಕೂಡ ಇದೆ. ಬರೋಬ್ಬರಿ 3 ಹಂತದಲ್ಲಿ ಪಾಕ್ನ ಅಂತ್ಯ ಮಾಡುತ್ತೆ ಭಾರತ. ಮೊದಲ ಹಂತ ಪಾಕ್ ಅಣ್ವಸ್ತ್ರ ದಾಳಿಗೆ ಮುಂದಾದರೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಚೆತ್ತುಕೊಳ್ಳುತ್ತೆ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಡೆದುರುಳಿಸುತ್ತೆ. ಎರಡನೇ ಹಂತದಲ್ಲಿ ಭಾರತ ಬಳಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಕೆಳಭಾಗದಲ್ಲಿ ಬರುವ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. 250 ಕಿಲೋಮೀಟರ್ ದೂರದ ಮಿಸೈಲ್ ಹುಡುಕಿ ಹೊಡೆದುರುಳಿಸುತ್ತೆ. ಮೂರನೇ ಹಂತದಲ್ಲಿ ರಷ್ಯಾದಿಂದ ಖರೀದಿಸಿದ S-400 ನಮ್ಮ ಬಳಿ ಇದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಪಾಕ್ ಅಣ್ವಸ್ತ್ರ ದಾಳಿ ಮಿಸೈಲ್ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅಷ್ಟು ಪ್ರಬಲವಾಗಿದೆ ನಮ್ಮ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ. ಹಾಗಾಗಿ ನಿಜವಾಗಲೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿದಂತ ಮಾತಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಆದರೆ ಯಾರು ಕೂಡ ಅಲ್ಲಿಗೆ ಗಡಿಗೆ ಹೋಗುವಂತ ಅಗತ್ಯ ಇಲ್ಲ. ಅಗತ್ಯವಿರುವಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ನಾಳೆ ಏನ್ ಸೈರನ್ ಎಲ್ಲ ಮೊಳಗುತ್ತೆ, ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು. ಸೈನ್ಯಕ್ಕೊಂದು ಸಪೋರ್ಟ್ ಕೊಟ್ರೆ ಸಾಕು. ಉಳಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗೊಂದು ಬ್ರೇಕ್ ಆದ ನಂತರ ಮುಂದೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಮಾತು ಸಾಕಷ್ಟು ಟ್ರೋಲ್ಗೆ ಈಡಾಯಿತು. ಆದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವರು ಈಗಲೂ ಹೇಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಬೇಕಾಗತ್ತಾ? ಅಗತ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಗಡಿಗೆ ಹೋಗುವ ಅಗತ್ಯ ಬರುತ್ತಾ ಅಥವಾ ಜನಸಾಮಾನ್ಯರು ಹೋಗುವ ಅಗತ್ಯ ಬರುತ್ತಾ? ಇಲ್ಲ. ಯಾಕಂದ್ರೆ ಭಾರತ ಸೇನೆ ಅಷ್ಟು ಬಲಿಷ್ಠವಾಗಿದೆ. ಪಾಕ್ ಅಣ್ವಸ್ತ್ರ ಬಳಸಿದರೆ ಅಂತ್ಯ ಆಹ್ವಾನಿಸಿದಂತೆ ಸರಿ. ಅಣ್ವಸ್ತ್ರ ಇದೆ ಅದರ ಬಳಿ. ಎಷ್ಟು ಭಾರತ ಹತ್ರ ಅಣ್ವಸ್ತ್ರ ಇದೆಯೋ ಅವರ ಬಳಿ ಕೂಡ ಇದೆ. ಬರೋಬ್ಬರಿ 3 ಹಂತದಲ್ಲಿ ಪಾಕ್ನ ಅಂತ್ಯ ಮಾಡುತ್ತೆ ಭಾರತ.
ಮೊದಲ ಹಂತ ಪಾಕ್ ಅಣ್ವಸ್ತ್ರ ದಾಳಿಗೆ ಮುಂದಾದರೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಚೆತ್ತುಕೊಳ್ಳುತ್ತೆ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಡೆದುರುಳಿಸುತ್ತೆ. ಎರಡನೇ ಹಂತದಲ್ಲಿ ಭಾರತ ಬಳಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಕೆಳಭಾಗದಲ್ಲಿ ಬರುವ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. 250 ಕಿಲೋಮೀಟರ್ ದೂರದ ಮಿಸೈಲ್ ಹುಡುಕಿ ಹೊಡೆದುರುಳಿಸುತ್ತೆ. ಮೂರನೇ ಹಂತದಲ್ಲಿ ರಷ್ಯಾದಿಂದ ಖರೀದಿಸಿದ S-400 ನಮ್ಮ ಬಳಿ ಇದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಪಾಕ್ ಅಣ್ವಸ್ತ್ರ ದಾಳಿ ಮಿಸೈಲ್ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅಷ್ಟು ಪ್ರಬಲವಾಗಿದೆ ನಮ್ಮ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ. ಹಾಗಾಗಿ ನಿಜವಾಗಲೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿದಂತ ಮಾತಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಆದರೆ ಯಾರು ಕೂಡ ಅಲ್ಲಿಗೆ ಗಡಿಗೆ ಹೋಗುವಂತ ಅಗತ್ಯ ಇಲ್ಲ. ಅಗತ್ಯವಿರುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ನಾಳೆ ಏನ್ ಸೈರನ್ ಎಲ್ಲ ಮೊಳಗತ್ತೆ, ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು, ಸೈನ್ಯಕ್ಕೊಂದು ಸಪೋರ್ಟ್ ಕೊಟ್ರೆ ಸಾಕು, ಉಳಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗೊಂದು ಬ್ರೇಕ್ ಆದ ನಂತರ ಮುಂಚೆಗೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಮಾತು ಸಾಕಷ್ಟು ಟ್ರೋಲ್ಗೆ ಈಡಾಯಿತು. ಆದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವರು ಈಗಲೂ ಹೇಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಬೇಕಾಗತ್ತಾ? ಅಗತ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಗಡಿಗೆ ಹೋಗುವ ಅಗತ್ಯ ಬರುತ್ತಾ ಅಥವಾ ಜನಸಾಮಾನ್ಯರು ಹೋಗುವ ಅಗತ್ಯ ಬರುತ್ತಾ? ಇಲ್ಲ. ಯಾಕಂದ್ರೆ ಭಾರತ ಸೇನೆ ಅಷ್ಟು ಬಲಿಷ್ಠವಾಗಿದೆ. ಪಾಕ್ ಅಣ್ವಸ್ತ್ರ ಬಳಸಿದರೆ ಅಂತ್ಯ ಆಹ್ವಾನಿಸಿದಂತೆ ಸರಿ. ಅಣ್ವಸ್ತ್ರ ಇದೆ ಅದರ ಬಳಿ. ಎಷ್ಟು ಭಾರತ ಹತ್ರ ಅಣ್ವಸ್ತ್ರ ಇದೆಯೋ ಅವರ ಬಳಿ ಕೂಡ ಇದೆ. ಬರೋಬ್ಬರಿ 3 ಹಂತದಲ್ಲಿ ಪಾಕ್ನ ಅಂತ್ಯ ಮಾಡುತ್ತೆ ಭಾರತ. ಮೊದಲ ಹಂತ ಪಾಕ್ ಅಣ್ವಸ್ತ್ರ ದಾಳಿಗೆ ಮುಂದಾದರೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಚೆತ್ತುಕೊಳ್ಳುತ್ತೆ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಡೆದುರುಳಿಸುತ್ತೆ. ಎರಡನೇ ಹಂತದಲ್ಲಿ ಭಾರತ ಬಳಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಕೆಳಭಾಗದಲ್ಲಿ ಬರುವ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. 250 ಕಿಲೋಮೀಟರ್ ದೂರದ ಮಿಸೈಲ್ ಹುಡುಕಿ ಹೊಡೆದುರುಳಿಸುತ್ತೆ. ಮೂರನೇ ಹಂತದಲ್ಲಿ ರಷ್ಯಾದಿಂದ ಖರೀದಿಸಿದ S-400 ನಮ್ಮ ಬಳಿ ಇದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಪಾಕ್ ಅಣ್ವಸ್ತ್ರ ದಾಳಿ ಮಿಸೈಲ್ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅಷ್ಟು ಪ್ರಬಲವಾಗಿದೆ ನಮ್ಮ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ. ಹಾಗಾಗಿ ನಿಜವಾಗಲೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿದಂತ ಮಾತಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಆದರೆ ಯಾರು ಕೂಡ ಅಲ್ಲಿಗೆ ಗಡಿಗೆ ಹೋಗುವಂತ ಅಗತ್ಯ ಇಲ್ಲ. ಅಗತ್ಯವಿರುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ನಾಳೆ ಏನ್ ಸೈರನ್ ಎಲ್ಲ ಮೊಳಗತ್ತೆ, ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು, ಸೈನ್ಯಕ್ಕೊಂದು ಸಪೋರ್ಟ್ ಕೊಟ್ರೆ ಸಾಕು, ಉಳಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗೊಂದು ಬ್ರೇಕ್ ಆದ ನಂತರ ಮುಂಚೆಗೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಮಾತು ಸಾಕಷ್ಟು ಟ್ರೋಲ್ಗೆ ಈಡಾಯಿತು. ಆದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅವರು ಈಗಲೂ ಹೇಳ್ತಾ ಇದ್ದಾರೆ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದು. ಸೊ ಹಾಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಬೇಕಾಗತ್ತಾ? ಅಗತ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ ಗಡಿಗೆ ಹೋಗುವ ಅಗತ್ಯ ಬರುತ್ತಾ ಅಥವಾ ಜನಸಾಮಾನ್ಯರು ಹೋಗುವ ಅಗತ್ಯ ಬರುತ್ತಾ? ಇಲ್ಲ. ಯಾಕಂದ್ರೆ ಭಾರತ ಸೇನೆ ಅಷ್ಟು ಬಲಿಷ್ಠವಾಗಿದೆ. ಪಾಕ್ ಅಣ್ವಸ್ತ್ರ ಬಳಸಿದರೆ ಅಂತ್ಯ ಆಹ್ವಾನಿಸಿದಂತೆ ಸರಿ. ಅಣ್ವಸ್ತ್ರ ಇದೆ ಅದರ ಬಳಿ. ಎಷ್ಟು ಭಾರತ ಹತ್ರ ಅಣ್ವಸ್ತ್ರ ಇದೆಯೋ ಅವರ ಬಳಿ ಕೂಡ ಇದೆ. ಬರೋಬ್ಬರಿ 3 ಹಂತದಲ್ಲಿ ಪಾಕ್ನ ಅಂತ್ಯ ಮಾಡುತ್ತೆ ಭಾರತ. ಮೊದಲ ಹಂತ ಪಾಕ್ ಅಣ್ವಸ್ತ್ರ ದಾಳಿಗೆ ಮುಂದಾದರೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ಚೆತ್ತುಕೊಳ್ಳುತ್ತೆ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಹೊಡೆದುರುಳಿಸುತ್ತೆ. ಎರಡನೇ ಹಂತದಲ್ಲಿ ಭಾರತ ಬಳಿ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಕೆಳಭಾಗದಲ್ಲಿ ಬರುವ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಬಳಿಕ ಆಕಾಶ್ ಮಿಸೈಲ್ ಸಿಸ್ಟಮ್ ಅಲರ್ಟ್ ಆಗುತ್ತೆ. 250 ಕಿಲೋಮೀಟರ್ ದೂರದ ಮಿಸೈಲ್ ಹುಡುಕಿ ಹೊಡೆದುರುಳಿಸುತ್ತೆ. ಮೂರನೇ ಹಂತದಲ್ಲಿ ರಷ್ಯಾದಿಂದ ಖರೀದಿಸಿದ S-400 ನಮ್ಮ ಬಳಿ ಇದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ. ಪಾಕ್ ಅಣ್ವಸ್ತ್ರ ದಾಳಿ ಮಿಸೈಲ್ ದಾಳಿಯಿಂದ ರಕ್ಷಣೆ ಸಿಗುತ್ತೆ. ಅಷ್ಟು ಪ್ರಬಲವಾಗಿದೆ ನಮ್ಮ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆ. ಹಾಗಾಗಿ ನಿಜವಾಗಲೂ ಜಮೀರ್ ಅಹಮದ್ ಖಾನ್ ಅವರ ಹೇಳಿದಂತ ಮಾತಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಆದರೆ ಯಾರು ಕೂಡ ಅಲ್ಲಿಗೆ ಗಡಿಗೆ ಹೋಗುವಂತ ಅಗತ್ಯ ಇಲ್ಲ. ಅಗತ್ಯವಿರುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ, ನಾಳೆ ಏನ್ ಸೈರನ್ ಎಲ್ಲ ಮೊಳಗತ್ತೆ, ನಾವು ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು, ಸೈನ್ಯಕ್ಕೊಂದು ಸಪೋರ್ಟ್ ಕೊಟ್ರೆ ಸಾಕು, ಉಳಿದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗೊಂದು ಬ್ರೇಕ್ ಆದ ನಂತರ